ಆಹಾ, ಇವತ್ತಿನ ಈ ಹೊಸ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಮುಂದಿರೋ ಮಾಹಿತಿಯನ್ನ ಇಟ್ಕೊಂಡು ಒಂದು ಭಾರೀ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದು ಕೇಳೋದಿಕ್ಕೆ ಒಂಥರ ಮ್ಯಾಜಿಕ್ ತರಹ ಅನ್ಸಿದ್ರೂ ಇದರ ಹಿಂದೆ ದೊಡ್ಡ ವಿಜ್ಞಾನನೇ ಅಡಗಿದೆ. ಖಂಡಿತ. ಈಗ ಪ್ರತಿದಿನ ಬೆಳಗ್ಗೆ ಹಾಲಿಗೆ ಸಕ್ಕರೆ ಹಾಕಿ ಕಲ್ಕಿದಾಗ ಆ ಸಕ್ಕರೆ ದಿಢೀರಂತ ಎಲ್ಲಿ ಮಾಯವಾಯ್ತು ಅಂತ ಅನಿಸ್ತಲ್ವಾ? ಅದೇ ಒಂದು ಬಕೆಟ್ ನೀರಿನಲ್ಲಿ ಸ್ವಲ್ಪ ಮರಳು ಹಾಕಿದ್ರೆ ಅದು ಕರಗದೆ ಹಾಗೆ ಉಳಿಯುತ್ತೆ. ಕರೆಕ್ಟ್. ಸೊ ಇಂದಿನ ನಮ್ಮ ಮುಖ್ಯ ಮಿಷನ್ ಏನಂದ್ರೆ, ಈ ವಸ್ತುಗಳು ನೀರಿನ ಜೊತೆ ಹೇಗೆ ವರ್ತಿಸ್ತವೆ ಅನ್ನೋ ಈ ಸಾಲ್ಯುಬಿಲಿಟಿ ಬಗ್ಗೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ನಮ್ಮ ಈ ಆಕರಗಳ ಪ್ರಕಾರ ಸಕ್ಕರೆ ಕಣ್ಣಿಗೆ ಕಾಣದಂತೆ ಮಾಯ ಆಗಲ್ಲ. ಅಲ್ಲಿ ಮುಖ್ಯವಾಗಿ 2 ತರಹದ ವಸ್ತುಗಳು ಇರ್ತವೆ. ಒಂದು ಸಾಲ್ಯುಬಲ್ ಮತ್ತಿನ್ನೊಂದು ಇನ್ಸಾಲ್ಯುಬಲ್ ಅಲ್ವಾ? ಹೌದು. ಈ ಸಕ್ಕರೆ, ಉಪ್ಪು ಮತ್ತೆ ಸುಸ್ತಾದಾಗ ಕುಡಿಯುವ ORS ಇವೆಲ್ಲ ಸಾಲ್ಯುಬಲ್ ವಸ್ತುಗಳು. ಇವ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿಬಿಡ್ತವೆ. ಓಹೋ, ಅಂದ್ರೆ ಈ ಸಾಲ್ಯುಬಲ್ ವಸ್ತುಗಳು ನೀರಿನ ಜೊತೆ ಒಂಥರ ಬೆಸ್ಟ್ ಫ್ರೆಂಡ್ಸ್ ತರ ಮಿಕ್ಸ್ ಆಗತ್ತೆ ಅಂತ ಹೇಳ್ಬೋದಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ಆದ್ರೆ ಈ ಇನ್ಸಾಲ್ಯುಬಲ್ ವಸ್ತುಗಳು ಅಂದ್ರೆ ಸೀಮೆ ಸುಣ್ಣದ ಪುಡಿ, ಮರಳು ಇವು ನೀರಿನ ಜೊತೆ ಜಗಳವಾಡಿ ದೂರ ಉಳಿಯುವ ಫ್ರೆಂಡ್ಸ್ ತರ. ಅಂದ್ರೆ ನಾವು ಎಷ್ಟೇ ಫೋರ್ಸ್ ಮಾಡಿ ಸ್ಟರಿಂಗ್ ಮಾಡಿದ್ರೂ ಅವು ಕರಗೋದೇ ಇಲ್ಲ ಅಂತಾಯ್ತು. ಹೌದು ಹೌದು, ಅವು ಹಾಗೆ ತಳದಲ್ಲಿ ಉಳಿದು ಬಿಡ್ತವೆ. ಸರಿ, ಇದೆಲ್ಲ ಸಾಲಿಡ್ಸ್ ಅಥವಾ ಈ ಗಟ್ಟಿಯಾದ ವಸ್ತುಗಳ ಬಗ್ಗೆ ಆಯ್ತು. ದ್ರವಗಳು ಅಂದ್ರೆ ಲಿಕ್ವಿಡ್ಸ್ ಮತ್ತೆ ಗ್ಯಾಸಸ್ ಕೂಡ ನೀರಿನಲ್ಲಿ ಬರೆಯುತ್ತಾ? ಖಂಡಿತ. ಈಗ ನಿಂಬೆರಸ ನೀರಿನಲ್ಲಿ ಬೆರೆತು ರುಚಿಯಾದ ಶಿಕಂಜಿ ಆಗತ್ತೆ ತಾನೆ. ಆದ್ರೆ ಅಡುಗೆ ಎಣ್ಣೆ ಮಾತ್ರ? ಅಡಿಗೆ ಎಣ್ಣೆ ಬೆರೆಯಲ್ಲ, ಅದು ನೀರಿನ ಮೇಲೆ ಹಾಗೆ ತೇಲ್ತಾ ಇರುತ್ತಲ್ವಾ? ಎಕ್ಸಾಕ್ಟ್ಲಿ. ಎಣ್ಣೆ ನೀರಿನ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ. ಆದ್ರೆ ಈ ಗ್ಯಾಸಸ್ ಅಂದ್ರೆ ಅನಿಲಗಳ ವಿಚಾರದಲ್ಲಿ ಒಂದು ದೊಡ್ಡ ರಹಸ್ಯನೇ ಇದೆ. ರಹಸ್ಯನಾ? ಅದೇನು ಅಂತ ತಿಳಿಯೋ ಕುತೂಹಲ ಆಗ್ತಾ ಇದೆ. ಅಂದ್ರೆ ನೀರಿನಲ್ಲಿ ಆಕ್ಸಿಜನ್ ಕೂಡ ಕರಗಿರುತ್ತೆ. ಇದು ನಮ್ಮ ಸ್ಟಡಿ ಮಟೀರಿಯಲ್ಸ್ ಅಲ್ಲಿರೋ ಬಹಳ ಮುಖ್ಯವಾದ ಪಾಯಿಂಟ್. ವೇಟ್, ರಿಯಲಿ ಆಕ್ಸಿಜನ್ ನೀರಿನಲ್ಲಿ ಇರುತ್ತಾ? ಆದ್ರೆ ನಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ವಲ್ಲ? ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಇರುತ್ತೆ. ಈ ಕರಗಿರೋ ಆಕ್ಸಿಜನ್ನಿಂದಲೇ ಮೀನು ಮತ್ತೆ ಇತರ ಅಕ್ವಾಟಿಕ್ ಲೈಫ್ ನೀರಿನ ಒಳಗೆ ಉಸಿರಾಡಲು ಸಾಧ್ಯವಾಗೋದು. ಅರೆ ವಾ! ಅಂದ್ರೆ ಮೀನುಗಳಿಗೆ ನೀರೇ ಒಂದು ದೊಡ್ಡ ಆಕ್ಸಿಜನ್ ಬ್ಯಾಂಕ್ ಇದ್ದಾಗೆ. ಇದೊಂಥರ ಅಮೇಜಿಂಗ್ ಅಲ್ವಾ? ನಿಜ. ಈ ಸಾಲ್ಯುಬಿಲಿಟಿ ಅನ್ನೋದು ಕೇವಲ ಆಟಿಕೆ ವಿಷಯ ಅಲ್ಲ, ನಮ್ಮ ಜೀವಕ್ಕೆ ತುಂಬಾ ಮುಖ್ಯ. ಹೌದು, ನಮ್ಮ ದೇಹದ ರಕ್ತದಲ್ಲಿ ಕೂಡ ಪೋಷಕಾಂಶಗಳು ಕರಗಿಯೇ ಮೂಲೆ ಮೂಲೆಗೆ ಹೋಗೋದು ಅಂತ ಓದಿದ್ದೀನಿ. ಎಕ್ಸಾಕ್ಟ್ಲಿ. ಅದಕ್ಕೆ ಯಾರಾದ್ರೂ ತುಂಬಾ ಸುಸ್ತಾದಾಗ ಡಾಕ್ಟರ್ಗಳು ಕೊಡುವ ಆ ORS ಕೂಡ ಇದೇ ರೀತಿ ತ್ವರಿತವಾಗಿ ಕೆಲಸ ಮಾಡುತ್ತೆ. ಓ, ಈಗ ಅರ್ಥ ಆಯ್ತು. ನೀರು ಬಹಳಷ್ಟು ವಸ್ತುಗಳನ್ನ ತನ್ನಲ್ಲಿ ಕರಗಿಸ್ಕೊಳ್ಳುತ್ತೆ ಅಲ್ವಾ? ಹೌದು, ಆ ಕಾರಣಕ್ಕಾಗಿಯೇ ನೀರನ್ನ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರೀತಾರೆ. ಗ್ರೇಟ್. ಇಲ್ಲಿರೋ ಅಡ್ಗೆ ಮನೆಯ ವಸ್ತುಗಳನ್ನ ಒಂದು ಲೋಟ ನೀರಿನಲ್ಲಿ ಹಾಕಿ ಅವುಗಳ ಡಿಸೊಲ್ಯೂಷನ್ ಪರೀಕ್ಷೆ ಮಾಡ್ಬೋದು ಅಲ್ವಾ? ಹೌದು, ಪರೀಕ್ಷೆ ಮಾಡಿ ಒಂದು ಟೇಬಲ್ ಮಾಡ್ಬೋದು. ಇದು ತುಂಬಾ ಮಜವಾಗಿರುತ್ತೆ. ಖಂಡಿತ. ಇದು ಎಲ್ಲರಿಗೂ ವಿಜ್ಞಾನವನ್ನ ಪ್ರಾಕ್ಟಿಕಲ್ ಆಗಿ ಕಲಿಯೋಕೆ ಸಹಾಯ ಮಾಡುತ್ತೆ.